ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಮಾತಾಡೋಣ. ಚಪ್ಪಾಳೆ ಬರಲಿ. ತುಂಬ ಸಂತೋಷ. ಒಂದು ಸುಂದರವಾದ ಶುಭ ಸಂಭ್ರಮದಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ವಿ. ನಿಮ್ಮನ್ನು ರಂಜಿಸಕ್ಕೆ ನಮ್ಮ ಬಜರಂಗಿ ನಗರ ತಂಡದಿಂದ ನಮ್ಮ ನರ್ಸ್ ಶಿವಗರ ಚೇತನ್ ಅವರು ಇದಕ್ಕೆ ಕರೆಸಿದ ಜೊತೆಗೆ ಗೃಹಪ್ರವೇಶದ ಮನೆಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಜೋರಾಗಿ ಬರಲಿ. ಪುನೀತ್ ರಾಜ್ಕುಮಾರ್ ಅಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ವ್ಯಕ್ತಿತ್ವದಲ್ಲೇ ದೇವರು. ಅವರು ಮಾಡಿದಂಥ ದಾನ ಧರ್ಮ ಯಾವುದೇ ಕಾರಣಕ್ಕೂ ಎಡಗೆ ಬಲಗೆ ಗೊತ್ತಾಗ್ಬಾರ್ದು, ಬರೀ ಎಡೆ ಗೊತ್ತಾಗ್ಬಾರ್ದು ನಂಗೆ ಬದುಕಿ ಎಷ್ಟೋ ಜನಕ್ಕೆ ಸಹಕಾರ ಮಾಡಿದಂಥ ಒಂದು ಸಾಹುಕಾರ ಅವರು. ಕೊನೆ ಹಂತದಲ್ಲಿ ತನ್ನ ಕಣ್ಣುಗಳನ್ನ ಕೂಡ ಅವರು ದಾನ ಮಾಡ್ತಾರೆ. ಇವತ್ತಿನ ಯುವ ಪೀಳಿಗೆಗೆ ಮಾರ್ಗದರ್ಶನವಾಗಿದ್ದಾರೆ. ಹಾಗಾಗಿ ಅಂಥ ಒಂದು ವ್ಯಕ್ತಿತ್ವವನ್ನು ನಾವು ಇವತ್ತು ಪ್ರತಿಕ್ಷಣ ನಾವು ನೆನೆಸ್ಕೊಳ್ತೀವಿ ಅಲ್ವಾ. ಹಾಗಾಗಿ ಅವರ ಆಶೀರ್ವಾದ ಇವತ್ತು ಈ ಮನೆಗಿರಲಿ, ಪುನೀತ್ ರಾಜ್ಕುಮಾರ್ ಆಶೀರ್ವಾದ ಸದಾ ಈ ಹೊಸ ಮನೆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪುನೀತ್ ರಾಜ್ಕುಮಾರ್ ಅಂದರೆ ಹಾಡಬೇಕು, ಡ್ಯಾನ್ಸ್ ಮಾಡಬೇಕು, ಎಲ್ಲ ಇರಬೇಕಲ್ವಾ. ಈಗ ಒಂದು ಪುನೀತ್ ರಾಜ್ಕುಮಾರ್ ಎಲ್ಲ ಇರ್ತೀನಿ. ನಂತರ ನಿಮಗೆ ಬೊಂಬೆ ಹೇಳ್ತೈತೆ ಹಾಡಬೇಕಾ? ಹಾಡೋಣ. ಅದ್ರ ಮುಂಚಿತವಾಗಿ ಪುನೀತ್ ರಾಜ್ಕುಮಾರ್ ಒಂದು ಇರೋದು ನೆನಪಿಲ್ಲ, ಮುಂದೆ ಅಂತ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಬರ್ತೀವಿ ಎಲ್ಲ ಬರ್ಕೊಂಡಿದ್ದೇನೆ. ವಿಧಿ ನಮ್ದೇನಿಲ್ಲ ಅಲ್ವಾ. ನಮ್ ಬಾಳುವ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವದೇನೋ ಹೊಡ್ಸೋ ನಾವಾಗಿರ್ಬೇಕು. ಇಷ್ಟು ಡೈಲಾಗ್ ಕೇಳಿದ್ರೆ ಈಗ 4 ಜನ ಬನ್ನಿ ಹುಡುಗಿಯರು. 1 2 3 4 ಜನ ಬನ್ನಿ. 4 ಜನ ಹುಡುಗಿಯರು ಬನ್ನಿ. ಮದುವೆ ಮಾಡ್ಕೊಳ್ಳೋಣ ಬನ್ನಿ ಬನ್ನಿ. ಇದು ಚಪ್ಪಾಳೆ ಡೈಲಾಗ್ ಕೇಳಿದ್ಮೇಲೆ ಚಪ್ಪಾಳೆ ಬರ್ತದೆ. ಯಾಕಂದ್ರೆ ನಿಮ್ಮ ನೋಡ್ತಾ ಇದ್ದೆ ಆರು ಮಂದಿ 4 ಮಂದಿ ಅದು ಪವರ್ ಸ್ಟಾರ್. ಇವರು ರಮ್ಯಾ, ಇವರು ರಕ್ಷಿತಾ, ಇವರೇನು ಪ್ರಿಯಾಂಕನ ನೋಡಿ, ಇವರು ರಚಿತಾರಾಮು, ಇವರು ರಾಧಿಕಾ ಪಂಡಿತು, ಇವರು ದೀಪಿಕಾ ಪಡುಕೋಣೆ. ಟೋಟಲಿ ಎಲ್ಲ ಚೆನ್ನಾಗಿದ್ದಾರೆ. ವೇದಿಕೆ ಮೇಲೆ ತುಂಬ ಮುದ್ದಾಗಿದ್ದಾರೆ. ಇವ್ರನ್ನ ಯಾಕೆ ಕರೆಸ್ತಾ ಅಂದರೆ ಪುನೀತ್ ರಾಜ್ಕುಮಾರ್ ಡೈಲಾಗ್ ಅಂದ ತಕ್ಷಣ ಅಪ್ಪು ಸಿನಿಮಾ ನೆನಪಾಗುತ್ತೆ ಅಲ್ವಾ. ಅಪ್ಪು ಸಿನಿಮಾ ಡೈಲಾಗ್ ಹೇಳ್ಬೇಕಂದ್ರೆ ರಚಿತ ಥರ ಇರೋ ಒಂದು ಹುಡುಗಿ ಯಾರಾದರೂ ಬೇಕೇ ಬೇಕಲ್ವಾ ಮೇಲೆ. ಮತ್ತು ನನಗೆ ಡೈಲಾಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರು ರಚಿತ ಥರ ಆಡ್ತಾರಂತ ನೋಡ್ತಾ ಇದ್ದೀನಿ. ನೀವೇ ರೆಡಿನಾ? ಆಹಾ, ಇವ್ರು ಸ್ಮೈಲ್ ಮಾಡಿದಾರೆ ಅಂದಮೇಲೆ ಮುಗಿತು. ಮಂಡಲಿ ಮುಂದೆ ಬರ್ರಿ. ಇವಾಗ ಅಲೋ ಹಾಂ ಈ ಕಡೆ ಇದು ನೀವು ಇವರಿಗೆಲ್ಲ ಫ್ರೆಂಡ್ಸು ಆಯ್ತಾ. ಎಲ್ಲರೂ ಕಾಲೇಜಿಗೆ ಬರ್ತಾ ಇದ್ದೀರಾ, ನಾನು ಕಾಲೇಜಿಗೆ ಬರ್ತಿದ್ದೀನಿ. ಇವಳೇ ನಮ್ಮ ಹುಡುಗಿ ಸುಚಿ ಅಂತ. ನೋಡಿ ಯಾವ ಫ್ರೆಂಡು. ನಮ್ಮ ಹುಡುಗರು ಯಾರು ಇಲ್ವ ನನ್ನ ಜೊತೆ ಇರಲಿ. ಈಗ ಎಲ್ರಿಗೂ ನಮ್ಮ ಹುಡುಗಿ ಕಂಡು ಇಷ್ಟ ಆದರೆ ನಿಮ್ಗೊಂದು ಚಪ್ಪಾಳೆ ಬರಲಿ ಜೋರಾಗಿ. ಎಂಥ ಮುದ್ದಾದ ಸ್ಮೈಲ್ ಮೇಡಮ್. ಇಲ್ಲಿ ನೋಡಿ, ಈಗ ಪುನೀತ್ ರಾಜ್ಕುಮಾರ್ ಡೈಲಾಗ್ ಅಂತ ತರ್ತೀನಿ ನಿಮ್ಮೆಲ್ಲರೂ ಸಂತೋಷಗೋಸ್ಕರ. ಹಾಗಾಗಿ ಒಂದು ಪುನೀತ್ ರಾಜ್ಕುಮಾರ್ ಡೈಲಾಗ್ ಅಪ್ಪು ಸಿನಿಮಾದು. ಕಾಫಿ ಕುಡಿತೀಯ? ಜ್ಯೂಸ್ ಕುಡಿತೀಯ? ಏನ ನಿಮ್ಮ ಅಪ್ಪನಿಗೆ ಹೊಡಿಸ್ತೀಯ? ನೀವು ಹೊಡಿಸ್ಬಿಟ್ರಿ ಹೆದರಿಕೆ ನಿಮಗೆ ಲೋಪ ಕೊಡ್ತೀರಾ? ಅಲ್ಲ, ಅಪ್ಪ ಏನ್ ತಿಳ್ಕೊಂಡಿದ್ದೀಯ? ಅಪ್ಪವರು ನೀನು ನಮ್ಮ ಜನ ನೋಡಿ ಲವ್ ಮಾಡಿದ್ರೆ, ನೀನು ನೋಡಕ್ಕೆ ಮುಂಚೆನೇ ಲವ್ ಮಾಡಿದ್ರು. ಅಪ್ಪುಗೆ ನಿಮ್ಮ ಮನೆ ಅಷ್ಟೇ ಯಾಕೆ? ನಿಮ್ಮ ಅಪ್ಪನೂ ನಿಮ್ಮಪ್ಪ ಬಂದಿದ್ದ ಬಚಾವ್ ಕಣ. ನನಗೆ ಗೊತ್ತು ಕಣ ನೀನು ಲವ್ ಮಾಡ್ತೀಯ ಅಂತ. ಬೇಗ ಹೇಳು, ಬೇಗ ಹೇಳು. ನೀನಿಲ್ಲ ಅಂದ್ರು ನಾನು ನಿಮ್ಮ ಮದುವೆಗೆ ಬಂದೇ ಬರ್ತೀನಿ. ಕರಿತೀಯಾ? ಕರಿತಿದ್ದಾನೆ. ಮದುವೆ ಕರಿತಾಳೆ. ಬಟ್ ಪ್ರೀತಿ ಮಾಡೋದು ಮುಂದೆ ಬಂದಿದ್ದೀನಿ. ಹೆಸರೇನಂದ್ರೆ ಏನು? ಶ್ರಾವಣಿ. ಓ ಬರೀ ಚಪ್ಪಾಳೆ ಶ್ರಾವಣಿ ಒಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು.
ಇದಕ್ಕೆ ಹೇಳೋದು ಮಕ್ಕಳು ದೇವರಿದ್ದಂಗೆ ಅಲ್ವಾ, ಮಕ್ಕಳು ನಿಜವಾಗ್ಲೂ ದೇವರಿದ್ದಂಗೆ. ಆ ದೇವರ ಹೃದಯದಲ್ಲೇ ಒಂದು ಮತ್ತೊಬ್ಬರು ದೇವ್ರು ನೆನೆಸಿದೆ ಪುನೀತ್ ರಾಜ್ಕುಮಾರ್ ಅವರು. ಎಷ್ಟು ಮಕ್ಕಳಲ್ಲಿ ಅಪ್ಪು ಸರ್ ಇಷ್ಟ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೇಲೂ ಕೂಡ ಅಪ್ಪು ಸರ್ನ ಕಳ್ಕೊಂಡಾಗ ತನ್ನ ಮಗನ ಕಳ್ಕೊಂಡಂಗೆ, ತನ್ನ ಮನೇಲಿ ಯಾರನ್ನೋ ಕಳ್ಕೊಂಡ್ರೆ ಎಷ್ಟು ನೊಂದ್ಕೊಳ್ತಾರೆ, ಅದು 10 ಪಟ್ಟು ನೊಂದ್ಕೊಂಡಿದ್ದಾರೆ ಅಲ್ವಾ ಅಮ್ಮ? ಗೊತ್ತಿದ್ದಲ್ಲ, ಪುನೀತ್ ರಾಜ್ಕುಮಾರ್ ನಾವು ಕಳ್ಕೊಂಡಾಗ ಅಷ್ಟೇ ನೊಂದ್ಕೊಂಡಿದ್ವಿ. ಹಾಗಾಗಿ ಈಗ ನಾವೆಲ್ಲರೂ ಸೇರಿ ಬೊಂಬೆ ಹೇಳಿದ್ರೆ ಹಾಡೋಣ, ಓಕೆನಾ? ಆಡ್ತಿರಲ್ವಾ?